ಥ್ಯಾಂಕ್ ಯು ಇಲ್ಲ ಸುರ್ಬಿಜಿ ಅಶ್ವಿನ್ ಅವರೇ ಸಮಯ ಇರೋದು ಬಹಳ ಕಮ್ಮಿ, ಹಾಗಾಗಿ ಇಂಟರಪ್ಟ್ ಮಾಡ್ದಲ್ಲೇ ಎಲ್ಲರೂ ಒಂದೊಂದೇ ನಿಮಿಷ. ಸುರ್ಬಿ ಅವರೇ ನಾನು ಮತ್ತೆ ಬರ್ತೀನಿ. ಇಲ್ಲ, ಅವರು ಉತ್ತರ ಕೊಟ್ಟಿದ್ದಾರೆ. ನನಗಿರೋದು ಉದ್ದೇಶ, ಈಗ ನೀವೇ ಹೇಳಿದ್ರಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಂದ್ರೆ ನಿಮ್ಮ ಪಕ್ಷ ಹೇಳ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು, ಅದಾದ್ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಬಟ್ ಇವತ್ತು ನಡೆಸಿದ ಪ್ರತಿಭಟನೆ ಯಾವ ಉದ್ದೇಶಕ್ಕೆ? ಕೋರ್ಟ್ ನಲ್ಲಿ ಹಿಯರಿಂಗ್ ನಡೀತಾ ಇದೆ, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೀತಿದೆ. ಬಿಜೆಪಿ ಯಾಕೆ ಪ್ರತಿಭಟನೆಗೆ ಮುಂದಾಯ್ತು ಇವತ್ತು? ನಂದು ಪ್ರಶ್ನೆ ಇದ್ದಿದ್ದು, ಕ್ಲಾರಿಫಿಕೇಶನ್ ಇದ್ದಿದ್ದು ಒಂದೇ. ಇವತ್ತು ಕೊಟ್ಟಿದ್ದು ಕೋರ್ಟ್ ರಿಲೀಫು ನಾಟ್ ಆನ್ ದ ಮ್ಯಾಟರ್ ಆಫ್ ಮೆರಿಟ್ ಬಟ್ ಆನ್ ದ ಮ್ಯಾಟರ್ ಆಫ್ ಟೆಕ್ನಿಕ್ಯಾಲಿಟಿ ಟು ಹಿಯರ್ ಫರ್ದರ್. ಇದನ್ನ ಯಾವುದೇ ಆದಂತಹ ಸಿದ್ದರಾಮಯ್ಯನವ್ರು ಗಿಲ್ಟಿ ನಾಟ್ ಗಿಲ್ಟಿ ಅನ್ನೋದು ಡಿಸಿಷನ್ ಆಗಿಲ್ಲ. ಆಮ್ ಐ ಕರೆಕ್ಟ್ ಸರ್? ಓಕೆ. ಹಾಗಾಗಿ ಅದು ಇನ್ನೂ ಟೈಮ್ ಬೇಕಾಗಿದೆ ಕೋರ್ಟ್ ನಲ್ಲಿ ಹಿಯರ್ ಮಾಡಬೇಕು ಎಲ್ಲ ಸೈಡ್ನ. ಹಾಗಾಗಿ ಒಂದು ಇನ್ನಿಷ್ಟು ದಿನ ತಗೊಳ್ಳೋಣ ಅಂತ ಒಂದು ಡಿಲೇ ಅಂತ ಆಗಿರುವಂತದ್ದು. ಹಾಗಾಗಿ ಅದು ರಿಲೀಫ್ ಆಗಿದೆಯೋ ಇಲ್ವೋ ಅದು ಪೊಲಿಟಿಕಲ್ ಆಗಿ ನಾವು ಮಾತಾಡಬಹುದು. ಸಿದ್ದರಾಮಯ್ಯನವ್ರ ಮೇಲೆ ಇರುವಂತಹ ವೇರಿಯಸ್ ಪ್ರೆಷರ್ಸ್ ಇರ್ಬೋದು, ಅವರು ಮಾರಲ್ ಸ್ಟ್ಯಾಂಡ್ ಇರ್ಬೋದು, ನೈತಿಕವಾದಂತಹ ಒಂದು ಪ್ರೆಷರ್ ಇದೆ ರಾಜ್ಯದ ಎಲ್ಲಾ ಜನರಿಂದ ರಿಸೈನ್ ಆಗಬೇಕು ಅಂತ. ಇದೆಲ್ಲಾನು ಅದು ಅವರು ಹೇಗೆ ತಗೊಳ್ತಾರೆ, ಅಥವಾ ಇದು ಬಹುಶಃ ಇನ್ನೂ ಎಲ್ಲ ಪಾರ್ಟೀಸ್ಗೂ ಇನ್ನೂ ಒಂದು ಸಾಲಿಡ್ ಕೇಸ್ ಆರ್ಗ್ಯೂ ಮಾಡೋದಕ್ಕೆ ಟೈಮ್ ಆಗಬಹುದು. ಅಶ್ವಿನ್ ಜಿ ಕಡೆ ರಿಯಾಕ್ಷನ್. ವಿರೋಧ ಪಕ್ಷಗಳು ಏನು ಒಂದು ಪ್ರತಿಭಟನೆ ಇರ್ಬೋದು, ಜನಾಂದೋಲನ ಕಾಂಗ್ರೆಸ್ ಅವ್ರು ಹೇಗೆ ಮಾಡಿದ್ರು ಹಾಗೆ ನಾವು ಪಾದಯಾತ್ರೆ ನಾವು ಹೇಗೆ ಮಾಡಿದ್ವಿ, ಅದು ರಾಜ್ಯಪಾಲರು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ನಾವು ಯಾವತ್ತೂ ಪಾದಯಾತ್ರೆ ಮಾಡಿದ್ದಲ್ಲ. ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಹಗರಣದಲ್ಲಿ ಮುಳುಗಿದೆ ಅನ್ನೋ ಒಂದು ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವು ಪಾದಯಾತ್ರೆ ಮಾಡಿದ್ವು ಹೊರತು, ಇವತ್ತು ಏನೋ ನಮ್ಮ ಲಾಯರ್ ಅವರು ಹಿರಿಯ ವಕೀಲರು ಹೇಳಿದ್ರು, ಸುನಿಲ್ ಅವರು ಜಸ್ಟಿಫಿಕೇಶನ್ ಕೊಡಿ ಅಂತ ಕೇಳಿದ್ದು ವಿಧಾನಸಭಾ ಅಧಿವೇಶನದಲ್ಲಿ. ಅಲ್ಲಿ ಕೊಟ್ಟಿದ್ರೆ ಜನರಿಗೆ ಗೊತ್ತಾಗ್ತಿತ್ತು. ಇಲ್ಲಿ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಹೋಗಿ ನೀವು ಪ್ರತಿಭಟನೆ ಮಾಡಿ ಅಂತ ನೀವ್ ಏನಕ್ಕೆ ಜನರನ್ನ ಹತ್ತಿಕ್ತಾ ಇದ್ದೀರಾ? ಅದು ತಪ್ಪಲ್ವಾ ಅಂತ ನಮ್ಮಲ್ಲಿ ಕೇಳ್ತಿರೋದು. ಹೇಗೆ ನೀವು ಇದರಿಂದ ಹೊರಗಡೆ ನೀವು ಬರಬೇಕು, ತನಿಖೆ ಎದುರಿಸಿ ಅಂತ ಅಂದ್ರೆ ನೀವು ತನಿಖೆ ಮಾಡ್ಲಿಕ್ಕೆ ನೀವ್ ಯಾರು ಅಂತ ಇವತ್ತು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಮೂರು ಪಕ್ಷಗಳು ಬೀದಿಗಿಳಿದಿದ್ದು ಸಮಯ ವ್ಯರ್ಥ, ಸಾರ್ವಜನಿಕರ ಅತ್ಯಮೂಲ್ಯವಾದ ಸಮಯ ಅಂದ್ರೆ ಸಾರ್ವಜನಿಕರಿಗೋಸ್ಕರ ದುಡಿಬೇಕಾಗಿದ್ದವರು ಇವತ್ತು ಬೀದಿಲಿ ನಿಂತು ಟೈಮ್ ವೇಸ್ಟ್ ಮಾಡಿದ್ರು. ನನಗನ್ಸುತ್ತೆ ತಪ್ಪೋ ಸರಿ? ಶಶಿಕಾಂತ್ ದಯವಿಟ್ಟು ಕ್ಷಮಿಸಿ, ವಿರೋಧ ಪಕ್ಷದವರು ರಸ್ತೆಯಲ್ಲಿ ಇರಬೇಕು ಅಂತ ಯಾವುದು ಇಲ್ಲ ಸರ್. ಒಂದ್ ನಿಮಿಷ, ನಾನು ಹೇಳುದು ಆಡಳಿತ ಪಕ್ಷದವರು ಬೀದಿಯಲ್ಲಿ ಇರಬೇಕು ಅಂತ ಏನಿಲ್ಲ. ಕೆಲಸ ಮಾಡಿದ್ರೆ ಈಗ ಆಡಳಿತ ಇವರು ಮಾತಾಡಕ್ ಬಿಟ್ಟಿರ್ತಾನೆ ಮಾಡ್ತಾರೆ. ಈಗ ಆಡಳಿತ ವಿರೋಧ ಪಕ್ಷದವರು ಇದಾರಲ್ಲ, ಬರೀ ಇದೇ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋದಲ್ಲ, ಆಡಳಿತನೂ ಮಾಡಬೇಕಾಗುತ್ತೆ. ಅವ್ರು ಆಡಳಿತ ಮಾಡುವಾಗ ಒಂದ್ ನಿಮಿಷ ಅರ್ಥ ಮಾಡ್ಕೊಂಡು ವಿರೋಧ ಪಕ್ಷ ಒಂದ್ ನಿಮಿಷ, ವಿರೋಧ ಪಕ್ಷದ ಎಲ್ಲದಕ್ಕೂ ವಿರೋಧ ಮಾಡೋದು ನಿಮ್ ಪಕ್ಷದ ಕೆಲಸ ಅಲ್ಲ. ಹೇಳಿದ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ಆಳುವ ಪಕ್ಷಗಳು ತಪ್ಪು ಮಾಡಿದಾಗ ನೀವು ಸರಿಪಡಿಸಿ. ನಾನು ಹೇಳ್ತಾ ಇರೋದು ವಾಯ್ಸ್ ಅವ್ರದ್ದು ಮಾತ್ರ ಹೋಗ್ತಿದೆ. ದಯವಿಟ್ಟು ನಿಮ್ಮ ಗಂಟ್ಲುಗಳನ್ನ ಉಳಿಸ್ಕೊಳ್ಳಿ. ಶತಬೀಶ್ ಅವರೇ, ಕೋರ್ಟ್ ನಲ್ಲಿ ಕೇಸ್ ಇದೆ, ಧೈರ್ಯ ಇದ್ರೆ ಅದನ್ನ ಫೇಸ್ ಮಾಡಿ, ಅದನ್ನ ಬಿಟ್ಟು ಬೀದಿಯಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ವಿರೋಧ ಪಕ್ಷದವರು. ಕಾಂಗ್ರೆಸ್ನವರಿಗೆ ಏನು ಅನಿವಾರ್ಯ ಪ್ರತಿಭಟನೆ? ಯಾರೋ 3 ಜನ ಸಿದ್ದರಾಮಯ್ಯ ಅವ್ರ ವಿರುದ್ಧ ಅಲಿಗೇಷನ್. ಸಿದ್ದರಾಮಯ್ಯ ಏನು ಮಾಡಿಲ್ಲ ಅಂತ ಗೊತ್ತು, ಅತಿರೇಕವಾಗಿ ಮಾತಾಡ್ತಾ ಇದ್ದಾರೆ. ಇವಾಗ ಯಾರೋ 3 ಜನ ನಮ್ಮ ಕಳಕಳಿ ಆಯ್ತು. ಆಲ್ ಮೈಕ್ಸ್ ಆಫ್. ಸಮಯ ಇದ್ದಷ್ಟೇ. ಇಲ್ಲಿಗೆ ಆಟ, ಅಸಲಿ ಆಟ. ಸುರ್ಬಿ ಅವರೇ ಅಸಲಿ ಆಟ ಇವಾಗ ಶುರುವಾಗಿದೆ. ಸುರ್ಬಿ ಅವರೇ, ಶತಬೀಶ್ ಅವರೇ, ಜನರು ಗಮನಿಸ್ತಿದ್ದಾರೆ ನಿಮ್ಮ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಯಾರ ಪರವಾಗಿದೆ, ಜನರ ಬಗ್ಗೆ ಕಾಳಜಿ ಎಷ್ಟಿದೆ ಗಮನಿಸ್ತಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು.
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್ ಇದು ಸ್ಟುಡಿಯೋ ಇದು ಒಂದು ನಿಮಿಷ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್ ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.